ಬ್ರೇಕ್ನ ನಂತರ ಪಾರ್ಟಿ ರೌಂಡ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಕೇಂದ್ರ ಸಚಿವ ಸಂಪುಟದಲ್ಲಿ ಕರ್ನಾಟಕದ 3 ಜನನೋ 4 ಜನ, ಯಾರ್ಯಾರು 3 ಜನ ಮಾಜಿ ಮುಖ್ಯಮಂತ್ರಿಗಳ ರೇಸ್ನಲ್ಲಿದ್ದಾರೆ. ಪ್ರಶಾಂತ್ ಅದನ್ನು ಕೇಳ್ತೀನಿ. ಪ್ರಶಾಂತ್, ಏನು ಲೆಕ್ಕಾಚಾರ ಕರ್ನಾಟಕದ್ದು? ಅದಿತ್, ಈ ಬಾರಿ ಕುಮಾರಸ್ವಾಮಿ ಕೇಂದ್ರದ ಕ್ಯಾಬಿನೆಟ್ನಲ್ಲಿ ಸ್ಥಾನ ಪಡೆಯೋದು ಫಿಕ್ಸ್ ಅನ್ಸುತ್ತೆ. ಫಿಕ್ಸ್. ನಿನ್ನೆ ಅವ್ರಿಗೆ ಅಂದರೆ 2 ಸ್ಥಾನ ಇದ್ದರೂ ಕೂಡ ಅವ್ರಿಗೆ ಯಾವ ರೀತಿ ವೇದಿಕೆಯ ಮೇಲೆ ಕೂರಿಸಲಾಗಿತ್ತು ಮತ್ತು ಕರ್ನಾಟಕದ ಚುನಾವಣೆಯ ಫಲಿತಾಂಶವನ್ನು ನೋಡಿದಾಗ ಈ ಬಾರಿ BJP ಕೈ ಹಿಡಿದಿದ್ದೇ JDSನ ಮೈತ್ರಿ. ಎಸ್, JDSನ ಮೈತ್ರಿ ಮಾಡ್ಕೊಂಡಿರಲಿಲ್ಲ ಅಂದರೆ BJP 10-12ರಲ್ಲಿರ್ತಾಯಿತ್ತು. JDS ಮೈತ್ರಿ ಮಾಡ್ಕೊಂಡಿದ್ದರಿಂದ ಹಳೆ ಮೈಸೂರು ಸ್ವೀಪ್ ಆಯಿತು. ಆ ಕಾರಣದಿಂದ ಕುಮಾರಸ್ವಾಮಿಯ ಮಹತ್ವ ಮತ್ತು ಪ್ರಸ್ತುತತೆ ಕರ್ನಾಟಕದ ರಾಜಕಾರಣದ ದೃಷ್ಟಿಯಿಂದ BJP ಹೈಕಮಾಂಡ್ಗೆ ಚೆನ್ನಾಗಿ ಗೊತ್ತಿದೆ. ನನಗನ್ಸುತ್ತೆ 2 ಬಾರಿ ಮುಖ್ಯಮಂತ್ರಿ ಆದವರನ್ನು ಮಿನಿಸ್ಟರ್ ಆಫ್ ಸ್ಟೇಟ್ ಇಂಡಿಪೆಂಡೆಂಟ್ ಚಾರ್ಜ್ ಈ ರೀತಿ ಮಾಡಲ್ಲ, ಮತ್ತು ಅದಕ್ಕೆ ಕುಮಾರಸ್ವಾಮಿ ಕೂಡ ಒಪ್ಪಲಿಕ್ಕಿಲ್ಲ ಅಂತ ಅನಿಸುತ್ತೆ. ಹೀಗಾಗಿ ಕ್ಯಾಬಿನೆಟ್ ಸಿಗ್ಬೋದು. ಖಾತೆ ಯಾವುದು? ಭಾಳ ಮಹತ್ವಪೂರ್ಣ ಖಾತೆ ಸಿಗುತ್ತಾ, ಅಥವಾ ಕ್ಯಾಬಿನೆಟ್ ಸಿಗುತ್ತೆ, ಖಾತೆ ಭಾಳ ಮಹತ್ವಪೂರ್ಣ ಇರೋಲ್ಲ ಅನ್ನೋ ರೀತಿ ಸಿಗುತ್ತಾ, ಅದು ನಾಳೆ ಗೊತ್ತಾಗತ್ತೆ. ಈಗ ಕುಮಾರಸ್ವಾಮಿ ಅವರಿಗೆ ಕೊಟ್ಟ ನಂತರ, ಒಂದು ಒಕ್ಕಲಿಗ ಕೊಟ್ಟ ನಂತರ ಇನ್ನೊಬ್ಬ ಲಿಂಗಾಯತರಿಗೆ ಕ್ಯಾಬಿನೆಟ್ನಲ್ಲಿ ಕೊಡಲೇಬೇಕಾಗತ್ತೆ. ಕರೆಕ್ಟ್. ಒಕ್ಕಲಿಗ, ಲಿಂಗಾಯತ 2 ಪ್ರಬಲ ಸಮುದಾಯಗಳು. ಅದರಲ್ಲಿ 2 ಬೆಳವಣಿಗೆಗಳು ದಿಲ್ಲಿಯಲ್ಲಿ ಇಂಟ್ರೆಸ್ಟಿಂಗ್ ಆಗಿ ನಡೀತಾ ಇವೆ. ಮೊನ್ನೆ ರಾತ್ರಿ ಯಡಿಯೂರಪ್ಪನವರು ಅಂದರೆ ಅವರು ಈ ಪಾರ್ಲಿಮೆಂಟ್ರಿ ಬೋರ್ಡ್ ಮೆಂಬರ್ ಆಗಿ NDA ಸಂಸತ್ ಪಕ್ಷದ ಸಭೆಗೂ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅವರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಎಲ್ಲ ಪರಾಜಿತ ಅಭ್ಯರ್ಥಿಗಳನ್ನು ಮತ್ತು ಹಾಲಿ ಶಾಸಕರನ್ನು ಕೂಡ ಕರ್ಕೊಂಡು ಶಿವಮೊಗ್ಗಕ್ಕೆ ಹೋಗಿದ್ದಾರೆ. ಹಾಲಪ್ಪ, ಅರಗ ಜ್ಞಾನೇಂದ್ರ ಇವರೆಲ್ಲರೂ ಕೂಡ ದಿಲ್ಲಿಯಲ್ಲಿದ್ದಾರೆ. ಕಾರಣ ಏನು ಅಂತಂದರೆ ರಾಘವೇಂದ್ರರನ್ನು ಮಂತ್ರಿ ಮಾಡಿ ಅಂತ. ಒಬ್ಬ ಮಗನನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ಈಗ ಯಡಿಯೂರಪ್ಪನವರು ಇನ್ನೊಬ್ಬ ಮಗನನ್ನು ಕೇಂದ್ರದ ಸಚಿವರನ್ನಾಗಿ ಕ್ಯಾಬಿನೆಟ್ಟೋ ಮಿನಿಸ್ಟರ್ ಆಫ್ ಸ್ಟೇಟೋ, ಬಟ್ ರಾಘವೇಂದ್ರ ಈ ಸಲ ಆಗಬೇಕು ಅಂತಕ್ಕಂಥದ್ದು ಯಡಿಯೂರಪ್ಪನವ್ರ ಮನಸ್ಸಿನಲ್ಲಿದೆ. ಬಟ್ ಐ ಹ್ಯಾವ್ ಮೈ ಓನ್ ಡೌಟ್. ಯಾಕಂದರೆ ಒಬ್ಬ ಮಗನನ್ನು ರಾಜ್ಯಾಧ್ಯಕ್ಷ ಮಾಡಿರುವಾಗ, ವಿಜೇಂದ್ರ ರಾಜ್ಯಾಧ್ಯಕ್ಷ ಇರುವಾಗ ಇನ್ನೊಬ್ಬ ಪುತ್ರನನ್ನು ಕ್ಯಾಬಿನೆಟ್ಗೆ ತಂದರೆ ದಟ್ ಮೇ ಸೆಂಡ್ ವೆರಿ ರಾಂಗ್ ಸಿಗ್ನಲ್ ಅನ್ನುವ ಕಾರಣಕ್ಕೋಸ್ಕರ ಕೂಡ BJP ಹೈಕಮಾಂಡ್ ಕೊಡುವ ಸಾಧ್ಯತೆಗಳು ಕಡಿಮೆ. ರಾಘವೇಂದ್ರ ಪ್ರಯತ್ನ ಪಡ್ತಾ ಇದ್ದಾಗಲೇ ಬೊಮ್ಮಾಯಿ ಕೂಡ ದಿಲ್ಲಿಗೆ ಹೋಗಿ ಕುಳಿತಿದ್ದಾರೆ ಮೊನ್ನೆಯಿಂದ. ಅವರು ಮಾಡ್ತಾ ಇರೋ ಪ್ರಯತ್ನ ಏನು ಅಂದರೆ, ಈಗ ಗೋವಿಂದ ಕಾರಜೋಳ, R ಅಶೋಕ್ ಅಲ್ಲಿ ಹೋಗಿದ್ದಾರೆ, ಡಾಕ್ಟರ್ ಸುಧಾಕರ್ ಗೆದ್ದು ಅಲ್ಲಿ ಹೋಗಿದ್ದಾರೆ, ಕಾಗೇರಿ ವಿಶ್ವೇಶ್ವರ ಹೆಗಡೆ, ಇವರೆಲ್ಲರೂ ಸೇರಿ ಬೊಮ್ಮಾಯಿ ಅವರನ್ನು ಮಂತ್ರಿ ಮಾಡಿ ಅನ್ನುವ ಒತ್ತಡವನ್ನು BJP ಹೈಕಮಾಂಡ್ ಮೇಲೆ ಹಾಕ್ತಿದ್ದಾರೆ. ಬೊಮ್ಮಾಯಿ ಕ್ಯಾಪೇಬಲ್ ಇದ್ದಾರೆ, ಮುಖ್ಯಮಂತ್ರಿಯೂ ಕೂಡ ಆಗಿದ್ದರು. ಹೀಗಾಗಿ ಅವ್ರಿಗೊಂದು ಕ್ಯಾಬಿನೆಟ್ನ ಸ್ಥಾನಮಾನ ಕೊಡಿ ಅಂತಕ್ಕಂಥದ್ದನ್ನು ಈಗ ಹೈಕಮಾಂಡ್ ರಾಘವೇಂದ್ರ ಕೊಡಲ್ಲ ಅಂತ ಹೇಳ್ತು ಅಂತ ಅಂದ್ಕೊಳ್ಳೋಣ. ಯಡಿಯೂರಪ್ಪನವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಬೊಮ್ಮಾಯಿ ಅವ್ರಿಗೆ ಕೊಡುತ್ತಾ, ಅಥವಾ ಅದು ಲಕ್ ವಾಪಸ್ ಜಗದೀಶ್ ಶೆಟ್ಟರ್ಗೆ ಹೊಡೆಯುತ್ತಾ, ಅಥವಾ ಯಾರೂ ಬೇಡ ಗದ್ದಿಗೌಡರು ಈ ಸಲ ಬಂದಿದ್ದಾರೆ, ಗಾಣಿಗ ಸಮುದಾಯಕ್ಕೆ ಪ್ರಾತಿನಿಧ್ಯ ಕೊಟ್ಟಿಲ್ಲ, ಒಂದು ಮಿನಿಸ್ಟರ್ ಆಫ್ ಸ್ಟೇಟ್ ಕೊಟ್ಟು ಬಿಡೋಣ ಅನ್ನುವ ತೀರ್ಮಾನವನ್ನು ತೆಗೆದುಕೊಳ್ಳುತ್ತಾ, ಅಥವಾ ಫೈನಲಿ ಬಂದದು ಸೋಮಣ್ಣ ಅವ್ರಿಗೆ ಹೆಲ್ಪ್ ಆಗುತ್ತಾ? ಯು ಡೋಂಟ್ ನೋ, ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಯಾಕಂದರೆ ಲಿಂಗಾಯತ್ ಪೊಲಿಟಿಕ್ಸ್ನಲ್ಲಿ ಯಡಿಯೂರಪ್ಪನವರ ಮಾತು ಕೇಳಿ ಮಂತ್ರಿಯನ್ನು ಮಾಡ್ತಾರಾ ಅಥವಾ ಮಾತು ಕೇಳದೆ ಮಂತ್ರಿ ಮಾಡ್ತಾರಾ, ಇದು ಬಹಳ ಮುಖ್ಯ. ಮಾತು ಕೇಳಿದ್ರೆ ಯಾರಾಗ್ತಾರೆ, ಕೇಳದಿದ್ರೆ ಯಾರಾಗ್ತಾರೆ? ಕೇಳಿದ್ರೆ ಯಾರಾಗ್ತಾರೆ? ಕೇಳಿದರೆ ಮಗ ಆಗ್ತಾರ, ಅಥವಾ ಮಗ ಬಿಟ್ಟು ಬೇರೆ ಹೆಸರು ಹೇಳಿ ಅಂದಾಗ ಜಗದೀಶ್ ಶೆಟ್ಟರ್ ಹೆಸರನ್ನು ಹೇಳ್ತಾರ? ಯಾಕಂದರೆ ನಿಮಗೆ ಕಳೆದ ಬಾರಿ ಖೂಬಾ ಇದ್ದರು, ಈ ಬಾರಿ ಖೂಬಾ ಸೋತಿದ್ದಾರೆ. ಕೊಪ್ಪಳದ ಕ್ಯಾಂಡಿಡೇಟ್ ಕೂಡ ಸೋತಿದ್ದಾರೆ, ದಾವಣಗೆರೆಯ ಕ್ಯಾಂಡಿಡೇಟ್ ಕೂಡ ಸೋತಿದ್ದಾರೆ. ಆಪ್ಷನ್ನಲ್ಲಿ ನಿಮಗಿರೋದು ಸೋಮಣ್ಣ, ಶೆಟ್ಟರು, ಬೊಮ್ಮಾಯಿ ಮತ್ತು ಗದ್ದಿಗೌಡರು. ಮತ್ತು ನನಗನ್ಸುತ್ತೆ BJP ಸೋಷಿಯಲ್ ಕಾಂಬಿನೇಷನ್ನ ದೃಷ್ಟಿಯಿಂದ ಈಗ ಪ್ರಹ್ಲಾದ್ ಜೋಶಿ, ಅನಂತಕುಮಾರ್ ಇದ್ದರು ಫಸ್ಟ್ ಟರ್ಮಲ್ಲಿ, ಆ ಸ್ಥಾನವನ್ನು 2ನೇ ಟರ್ಮ್ನಲ್ಲಿ ಪ್ರಹ್ಲಾದ್ ಜೋಶಿ ತೆಗೆದುಕೊಂಡ್ರು. ಪ್ರಹ್ಲಾದ್ ಜೋಶಿ ರಿಪೀಟ್ ಆಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿವೆ. ಯಾಕಂದರೆ ಅವರು ಹಿ ಈಸ್ ಕ್ಲೋಸ್ ಟು ಅಮಿತ್ ಶಾ, ನರೇಂದ್ರ ಮೋದಿ, ಪಾರ್ಲಿಮೆಂಟ್ರಿ ಅಫೇರ್ಸ್ ಇತ್ತು, ಕೋಲ್ ಇತ್ತು. 5ನೇ ಬಾರಿಗೆ ಪ್ರಹ್ಲಾದ್ ಜೋಶಿ ಗೆಲ್ತಾ ಇದ್ದಾರೆ.
ಆ ಕಾರಣದಿಂದ ಪ್ರಹ್ಲಾದ್ ಜೋಶಿ ರಿಪೀಟ್ ಆಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇವೆ ಅನ್ನೋದನ್ನು ಮೂಲಗಳು ಹೇಳ್ತಾ ಇವೆ. ಇರಿ, ನಂದು ಟೈಮೇ ಮುಗಿದೋಯ್ತು ಪ್ರಶಾಂತ್. ಬ್ರೇಕ್ ಕೊನೆದಿರೋದು ಅಜಿತ್ SC ಮತ್ತು ಒಂದು OBC. ಎಸ್, ಅದು ನನಗನ್ಸುತ್ತೆ ಕೋಟಾ ಶ್ರೀನಿವಾಸ್ ಪೂಜಾರಿಗೆ OBC ಕೋಟಾದಲ್ಲಿ ಕೊಡ್ತಾರ, PC ಮೋಹನ್ಗೆ ಕೊಡ್ತಾರ. SC ಬಂದರೆ ರಮೇಶ್ ಜಿಗಜಿಣಗಿ ಅವ್ರಿಗೆ ಒಂದ್ಸಲ ಕೈ ಬಿಡಲಾಗಿತ್ತು, ಹೌದು. ಗೋವಿಂದ್ ಕಾರಜೋಳರಿಗೆ ಕೊಡ್ತಾರ ಅಥವಾ ಎರಡನೇ ಹಂತದಲ್ಲಿ ಕೊಡುವ ಬಗ್ಗೆ ತೀರ್ಮಾನ ಆಗುತ್ತಾ, ಎಷ್ಟು ಕರ್ನಾಟಕಕ್ಕೆ ಸಿಗುತ್ತೆ ಅನ್ನೋದು ಭಾಳ ಮುಖ್ಯ ಅಂತ ನನಗನ್ಸುತ್ತೆ. ಎಸ್, ಥ್ಯಾಂಕ್ ಯು ಸೋ ಮಚ್. ಒಂದು ಸಣ್ಣ ಬ್ರೇಕ್ನ ಸಮಯ. ಬ್ರೇಕ್ ಆದ್ಮೇಲೆ ನಾವು ಮತ್ತೆ ಬರ್ತೀವಿ ಕರ್ನಾಟಕ 28 ಕ್ಲಿಯರ್ ಪಿಕ್ಚರ್ ವಿಶೇಷ ಕಾರ್ಯಕ್ರಮದೊಂದಿಗೆ. ಇನ್ನು 6 ಲೋಕಸಭಾ ಕ್ಷೇತ್ರಗಳಲ್ಲಿ ಯಾವ್ಯಾವ ಶಾಸಕರು ಯಾವ್ಯಾವ ಪಕ್ಷಗಳಿಗೆ ಲೀಡ್ ಕೊಡಿಸಿದ್ರು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಅನ್ನುವ ಚರ್ಚೆ ಮಾಡಬೇಕಾಗಿದೆ. ಒಂದು ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಬರ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.